ಇಂದು ದೇಶಾದ್ಯಂತ ಹಲವು ಕಾರ್ಮಿಕ ಸಂಘಟನೆಗಳಿಂದ ಭಾರತ್ ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ಆದರೆ ಬಹುತೇಕ ಎಲ್ಲಾ ಸೇವೆಗಳು ಸಹ ಲಭ್ಯ ಇದೆ. ಆಟೋ, ಕ್ಯಾಬ್ ಹೀಗೆ ಎಲ್ಲಾ ಸೇವೆಗಳು ಸಿಗ್ತಾ ಇದೆ. ಇನ್ನು ಭಾರತ್ ಬಂದ್ನ ಡೀಟೇಲ್ಸ್ ಇದೆ, ನೋಡೋಣ. ಕಾರ್ಮಿಕ ಸಂಘಟನೆಗಳಿಂದ ಭಾರತ್ ಬಂದ್ಗೆ ಕರೆ. 9 ಪ್ರಮುಖ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪ್ರೊಟೆಸ್ಟ್. ಬಂದಿದ್ದರೂ ಯಾವುದೇ ಸೇವೆಯಲ್ಲಿ ವ್ಯತ್ಯಯ ಇಲ್ಲ. ದೇಶಾದ್ಯಂತ ಹಲವು ಕಾರ್ಮಿಕ ಸಂಘಟನೆಗಳು ಇಂದು ಭಾರತ್ ಬಂದ್ಗೆ ಕರೆ ಕೊಟ್ಟಿವೆ. ಕೇಂದ್ರ ಸರ್ಕಾರದ ಹೊಸ ಕಾರ್ಮಿಕ ಸಂಹಿತೆಗಳು ಮತ್ತು ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಈ ಬಂದ್ ನಡೆಯುತ್ತಿದ್ದು, ರಾಜ್ಯದಲ್ಲೂ ಪ್ರತಿಭಟನೆಗೆ ಕರೆ ನೀಡಲಾಗಿದೆ. ಐಎನ್ಟಿಯುಸಿ, ಎಐಟಿಯುಸಿ, ಎಚ್ಎಂಎಸ್, ಸಿಐಟಿಯು, ಎಐಯುಟಿಯುಸಿ, ಟಿಯುಸಿಸಿ, ಎಸ್ಇಡಬ್ಲ್ಯೂಎ, ಎಎಸ್ಸಿಸಿಟಿಯು, ಎಲ್ಪಿಎಫ್ ಮತ್ತು ಯುಟಿಯುಸಿ ಸೇರಿದಂತೆ 10 ಕೇಂದ್ರ ಕಾರ್ಮಿಕ ಸಂಘಗಳು ಪ್ರತಿಭಟನೆಯ ಕಹಳೆ ಮೊಳಗಿಸಲಿವೆ. ಈ ಕಾರ್ಮಿಕ ರೈತ ಸಂಘಟನೆಗಳಿಗೆ ಸಂಯುಕ್ತ ಕಿಸಾನ್ ಮೋರ್ಚಾ ಮತ್ತು ಅಖಿಲ ಭಾರತ ಕಿಸಾನ್ ಸಭಾ ಸಂಪೂರ್ಣ ಬೆಂಬಲ ನೀಡಿವೆ. ನಾಳೆ ನಾವು ಸಿಐಟಿಯು, ಐಎನ್ಟಿಯುಸಿ, ಎಐಟಿಯುಸಿ, ಎಚ್ಎಂಎಸ್, ಎಚ್ಎಂಕೆಪಿ, ಎಐಯುಟಿಯುಸಿ, ಟಿಯುಸಿಸಿ ಈ ಥರದ ಸುಮಾರು 10 ಕೇಂದ್ರ ಕಾರ್ಮಿಕ ಸಂಘಟನೆಗಳು ಮತ್ತು ಕರ್ನಾಟಕದಲ್ಲಿ ಬೇರೆ ಬೇರೆ ಸ್ವತಂತ್ರವಾಗಿರುವಂಥ ಸಂಘಟನೆಗಳು, ಮೈಕೋ ವರ್ಕರ್ಸು, ವೋಲ್ವೋ ಟ್ರಕ್ಸ್ ಮತ್ತು ಬಸ್ಸಸ್ಸಲ್ಲಿ ಕೆಲಸ ಮಾಡುವಂಥವರು, ಸನ್ಸೆರಾ, ಆಮೇಲೆ ಮತ್ತೆ ಟೆಸ್ಸಾ ಅಂತೇಳಿ ಈ ಥರ ಎಲೆಕ್ಟ್ರಾನಿಕ್ಸ್, ಆಟೋಮೊಬೈಲ್ ಮತ್ತು ಮಲ್ಟಿನ್ಯಾಷನಲ್ ಕಂಪನೀಸಲ್ಲಿ ಕೆಲಸ ಮಾಡುವಂಥ ಘನ ಕೈಗಾರಿಕೆ, ಮಧ್ಯಮ. ನಾಳೆ ಇಡೀ ದಿನ ನಾವು ಉತ್ಪಾದನೆಯನ್ನು ನಿಲ್ಲಿಸ್ತೀವಿ ಮತ್ತು ಸೇವೆಯನ್ನು ಸ್ಥಗಿತಗೊಳಿಸ್ತೀವಿ. ಬಸ್, ಆಟೋ ನಾವು ವಿನಂತಿ ಮಾಡಿದ್ದೇವೆ. ಕೆಲವು ಪಾರ್ಷಿಯಲ್ ಆಗಿ ಇದು ಜನ ಕಡಿಮೆ ಆಗ್ತಾರೆ, ಆದರೆ ಟ್ರಾನ್ಸ್ಪೋರ್ಟ್ ಇರುತ್ತೆ ಅಂತ ಅನ್ಸುತ್ತೆ. ಭಾರತ್ ಬಂದ್ಗೆ ಕರೆ ನೀಡಿದ್ರು ರಾಜ್ಯದಲ್ಲಿ ಬಹುತೇಕ ಸೇವೆಗಳು ಸಿಗಲಿದ್ದು, ಎಂದಿನಂತೆ ಎಲ್ಲವೂ ಸಹಜವಾಗಿಯೇ ಇರಲಿದೆ. ಬಸ್ ಇರುತ್ತೆ, ರೈಲು ಇರುತ್ತೆ, ಆಟೋ, ಕ್ಯಾಬ್ ಇರುತ್ತೆ, ಮೆಟ್ರೋ ಬಂದ್ ಇಲ್ಲ, ಅಂಗಡಿ ಮುಂಗಟ್ಟು ಬಂದ್ ಇಲ್ಲ, ಶಾಲೆ ಕಾಲೇಜ್ ಬಂದ್ ಇಲ್ಲ. ಹೀಗೆ ಭಾರತ್ ಬಂದ್ಗೆ ಕರೆ ಕೊಟ್ಟರು ಎಂದಿನಂತೆ ಎಲ್ಲಾ ಸೇವೆಗಳು ಇರಲಿದೆ. ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆಗೆ ಕಾರ್ಮಿಕ ಸಂಘಟನೆಗಳು ಪ್ಲಾನ್ ಮಾಡಿವೆ. ಇಂದು ಬೆಳಗ್ಗೆ 11 ಗಂಟೆಗೆ ಟೌನ್ ಹಾಲ್ ನಿಂದ ಬೃಹತ್ ಪ್ರತಿಭಟನೆ ನಡೆಯಲಿದೆ. ರಾಜ್ಯ ಕಾರ್ಮಿಕ ಸಂಘಟನೆಗಳು ಅಥವಾ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ನ 10 ಹಲವು ಬೇಡಿಕೆಗಳನ್ನ ಮುಂದಿಟ್ಟಿದೆ. ಕೇಂದ್ರ ಸರ್ಕಾರದ 4 ಕಾರ್ಮಿಕ ಸಂಹಿತೆ ರದ್ದುಗೊಳಿಸಬೇಕು, ನರೇಗಾ ಯೋಜನೆ ಪುನರ್ಸ್ಥಾಪನೆ, ವಿಜಿ-ರಾಮ್ಜಿ ಕಾಯ್ದೆ ರದ್ದು, ಭೂ ಸ್ವಾಧೀನ ಕಾಯ್ದೆ, ಬೀಜ ಮಸೂದೆ ಕಾಯ್ದೆ ಹಿಂಪಡೆಯಬೇಕು, ವಿದ್ಯುತ್ ಖಾಸಗೀಕರಣ ಬೇಡ, ವಿಮಾ ತಿದ್ದುಪಡಿ ಕಾಯ್ದೆ, ಶಾಂತಿ ಕಾಯ್ದೆ ರದ್ದುಗೊಳಿಸಿ. ಹೀಗೆ 9 ಬೇಡಿಕೆಗಳನ್ನ ಇಟ್ಟುಕೊಂಡು ಪ್ರತಿಭಟನೆ ನಡೆಸಲಾಗುತ್ತಿದೆ. ಇನ್ನು ರಾಜ್ಯದಲ್ಲಿ ಕನಿಷ್ಠ ವೇತನ ಪರಿಷ್ಕರಣೆಯಾಗಬೇಕೆಂಬ ಪ್ರಮುಖ ಬೇಡಿಕೆ ಇಡಲಾಗಿದೆ. ಕನಿಷ್ಠ ವೇತನ ಪರಿಷ್ಕರಣೆ ಮಾಡಿ 26/2025 ಆಗಸ್ಟಲ್ಲೇ ಕಾರ್ಮಿಕ ಇಲಾಖೆ ಒಂದು ಕನಿಷ್ಠ ವೇತನವನ್ನು ರೆಕಮೆಂಡೇಶನ್ ಮಾಡಿದೆ. ಆದರೆ ರಾಜ್ಯ ಸರ್ಕಾರ ಇನ್ನೂ ಕೂಡ ಅದನ್ನು ಘೋಷಣೆ ಮಾಡಿಲ್ಲ. ಅನ್ಫಾರ್ಚುನೇಟು, ಈ ಕೋಡ್ಗಳು ಬಂದ ಮೇಲೆ 1948ರ ಕನಿಷ್ಠ ವೇತನ ಕಾಯ್ದೆ ರದ್ದಾಗಿರುವ ಕಾರಣಕ್ಕೆ ನಾವು ಕಾನೂನಿನ ಅಭಿಪ್ರಾಯವನ್ನು ತಗೊಂಡು ಇದನ್ನು ಜಾರಿ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ನಮಗಿದು ತುಂಬ ಜನರಿಗೆ ಸಿಟ್ಟನ್ನು ತರಿಸಿದೆ. ಈ ಒಂದು ಕನಿಷ್ಠ ವೇತನವನ್ನು ಕೂಡಲೇ ಅವರು ಘೋಷಣೆ ಮಾಡಬೇಕು. ಕೋಡುಗಳಿಗೆ ಮತ್ತು ಕನಿಷ್ಠ ವೇತನ ಘೋಷಣೆಗೆ ಸಂಬಂಧವನ್ನು ಕಲ್ಪಿಸಬಾರದು ಅನ್ನುವಂಥದ್ದನ್ನು ಹೇಳ್ತಾ ಇದ್ದೇವೆ. ಇನ್ನು ಮುಷ್ಕರಕ್ಕೆ ಬೆಂಗಳೂರು ಆಟೋ ರಿಕ್ಷಾ ಡ್ರೈವರ್ಸ್ ಯೂನಿಯನ್ ಕೂಡ ಬೆಂಬಲಿಸಿದೆ. ಆಟೋ, ಟ್ಯಾಕ್ಸಿ ಹಾಗೂ ಸಾರಿಗೆ ಚಾಲಕರ ಸಂಘಟನೆ ಮುಷ್ಕರಕ್ಕೆ ಕರೆ ನೀಡಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ವಿವಿಧ ಬೇಡಿಕೆ ಇಟ್ಟಿದೆ. ಆದರೆ ಇವತ್ತು ಆಟೋ ಬಂದ್ ಇರೋದಿಲ್ಲ. ಆಟೋ ಚಾಲಕರು ಕೇವಲ ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾರೆ. ಅನಧಿಕೃತ ಬೈಕ್ ಟ್ಯಾಕ್ಸಿಗಳನ್ನು ಸುಗ್ರೀವಾಜ್ಞೆ ಮೂಲಕ ನಿಷೇಧಿಸಬೇಕು. ಮೋಟಾರ್ ವಾಹನ ತಿದ್ದುಪಡಿ ಕಾಯ್ದೆ 2019 ವಾಪಸ್ ಪಡೆಯಬೇಕು. ಚಾಲಕರ ಮೇಲಿನ ಹಿಟ್ ಅಂಡ್ ರನ್ ಕೇಸ್ ವಾಪಸ್ ಪಡೆಯಬೇಕು. ಸಾರಿಗೆ ಚಾಲಕರ ಕಲ್ಯಾಣ ಮಂಡಳಿಗೆ 500 ಕೋಟಿ ಅನುದಾನ ನೀಡಬೇಕು. ಅನಧಿಕೃತ ಓಲಾ, ಊಬರ್, ನಮ್ಮ ಯಾತ್ರಿ ಆಪ್ ವ್ಯವಸ್ಥೆ ರದ್ದುಗೊಳಿಸಬೇಕು. ಆಟೋ ಚಾಲಕರಿಗೆ ಪ್ರತಿ ತಿಂಗಳು 25,000 ಸಹಾಯಧನ ನೀಡಬೇಕು. ಸರ್ಕಾರದ ವತಿಯಿಂದಲೇ ಒಂದು ಆಪ್ ರಚಿಸಬೇಕೆಂದು ಒತ್ತಾಯ. ಹೀಗೆ ವಿವಿಧ ಬೇಡಿಕೆಗಳನ್ನ ಆಟೋ ಯೂನಿಯನ್ ಮುಂದಿಟ್ಟಿದೆ. ಒಟ್ಟಿನಲ್ಲಿ ಇಂದಿನ ಭಾರತ್ ಬಂದ್ ಎಫೆಕ್ಟ್ ಪ್ರಮುಖವಾಗಿ ಕೈಗಾರಿಕೆಗಳ ಮೇಲೆ ತಟ್ಟೋ ಸಾಧ್ಯತೆ ಹೆಚ್ಚಾಗಿದೆ. ಜೊತೆಗೆ ಬಿಎಸ್ಎನ್ಎಲ್ ಹಾಗೂ ವಿಮಾ ಸಂಘಟನೆಗಳು ಸೇವೆ ಸ್ಥಗಿತಗೊಳಿಸೋ ಹೇಳಿಕೆ ನೀಡಿವೆ. ಇದನ್ನ ಹೊರತುಪಡಿಸಿ ಜನರ ಸೇವೆಯಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ. ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು.